ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಅಮ್ಮ ಮನೇಲಿ ಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಮನೇಲಿ ಹಬ್ಬ ಮಾಡಲ್ಲ, ಯಾಕಂದರೆ ಅವರು ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿ ಕೂರಿಸ್ತಾರೆ. ಹಾಗಾಗಿ ಅಮ್ಮ ಮನೇಲೇ ಮಾಡ್ತಾ ಇದ್ದೀವಿ. ಎಲ್ಲ ಪೂಜೆ ಎಲ್ಲ ಆಗಿದೆ, ಮತ್ತು ರೆಡಿ ಕೂಡ ಆಗಿದ್ದೀವಿ. ಅಂದರೆ ರೆಡಿ ಅಂದರೆ ನಾರ್ಮಲ್ ಆಗಿ ಪೂಜೆ ಮಾಡೋದಕ್ಕಷ್ಟೇ ಹಿಂಗೆ ರೆಡಿ ಆಗಿದ್ದೀವಿ. ಇನ್ನು ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಏನೇನು ಮಾಡಿದ್ದಾರೆ ಮಮ್ಮಿ, ಈ ಸತಿ ನಾವು ಸಿಂಪಲಾಗಿ ಮಾಡಿದ್ದೀವಿ, ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಹಾಯ್ ಮಾಡಿ. ಹಾಯ್. ಅಷ್ಟೇ ಅಷ್ಟೇ ಸಿಂಪಲಾಗಿ ಮಾಡಿದ್ದೀವಿ. ಗ್ರ್ಯಾಂಡಾಗಿ ಈ ಸತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಏನಕ್ಕಂದರೆ ಕಂಡೀಷನ್ ನಮ್ಮ ಸ್ಕಾಚಿದು ಹೆಲ್ತ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ, ಒಂದು ತುಂಬ ಕ್ರಿಟಿಕಲ್ ಆಗಿದೆ. ಆಫ್ ಮಾಡಿರಿ. ಒಂದು ಸ್ವಲ್ಪ ಹೆಲ್ತ್ ತುಂಬಾ ಅಪ್ಸೆಟ್ ಆಗಿದೆ, ಸ್ವಲ್ಪ ಮನೇಲೆಲ್ಲ ಅಪ್ಸೆಟ್ ಆಗಿದ್ದಾರೆ. ಹಾಗಾಗಿ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಈಗ ಟೈಮ್ ಆಗಿದೆ ಆಲ್ರೆಡಿ 11:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡಬೇಕು. ನಮ್ಮ ಪೂಜೆ ಇನ್ನೂ ಎದ್ದಿಲ್ಲ, ಅವಳು ಎದ್ದೇಳಬೇಕು. ಬನ್ನಿ ಈಗ ನಮ್ಮ ಮನೇಲಿ ಹಬ್ಬ ಯಾವ ಥರ ಮಮ್ಮಿ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ. ಈ ಸತಿ ಇಷ್ಟೇ ಸಿಂಪಲಾಗಿ ನಾವು ಮಾಡಿರೋದು, ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಎವ್ರಿ ಟೈಮ್ ನಾವು ಮಾಡಿದ್ರೆ ತುಂಬ ಚೆನ್ನಾಗೇ ಮಾಡ್ತೀವಿ. ಅಂದರೆ ಇನ್ನೂ ಸ್ವಲ್ಪ ಏನಂತಾರೆ, ಆ್ಯಕ್ಚುಲಿ ನಾವು ಇಷ್ಟು ಫ್ರೀಯಾಗಿರೋದೇ ಇಲ್ಲ, ಫುಲ್ಲು ಬ್ಯುಸಿ. ಮಮ್ಮಿ ಅಡುಗೆ ಮನೇಲೇ ಇರ್ತಾಯಿದ್ರು, ನಾವು ಅದು ಇದು ಏನಾದರೂ ಕೆಲಸ ಮಾಡಿ ಹೆಲ್ಪ್ ಮಾಡ್ಕೊಂಡಿರ್ತಾ ಇದ್ವಿ. ಬಟ್ ಈ ಸತಿ ಅದೇ ನಮ್ಮ ಸ್ಕಾಚಿ ಹೆಲ್ತ್ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾರ್ಮಲಾಗೇ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಟೈಮ್ ಆಗಿಬಿಟ್ಟಿದೆ, ಹೊಟ್ಟೆ ಬರೋ ತುಂಬ ಅಶ್ವ. ಈ ದಾರಾನ ಕಟ್ತೀರಾ? ನನಗೆ ಕಟ್ತಾರೆ ಮನೋಜ್ ಅವರು. ಅದಷ್ಟು ಬರಲ್ಲ, ಅಷ್ಟೇ ಕಟ್ಬಿಡ. ಹಿಂಗೆ ಕಟ್ಟಿ. ಫಿಟ್ ಸಾಕು ಸಾಕು. ನಿಮ್ಮ ಕೈದು ಕ್ಯಾಪ್ಚರ್. ಇದು ಫಸ್ಟ್ ಟೈಮ್ ಅಲ್ವಾ? ಹೌದು. ಸಾಕಾ? ಸಾಕು. ಆಫ್ ಮಾಡಿ. ಬೇಳೆ ಒಬ್ಬಟ್ಟು, ಕಾಳು ಗೊಜ್ಜು ಮತ್ತು ವಡ ಮತ್ತು ವಾಂಗಿಬಾತ್ ಮಾಡಿದ್ದಾರೆ. ಹೇಗಿದೆ? ಚೆನ್ನಾಗಿದೆ. ಹಬ್ಬದ ಊಟ ಚೆನ್ನಾಗಿದೆ. ನಿಮ್ಮ ಮನೇಲಿ ಮಾಡೋ ಥರ ಇದೆಯಾ? ಹೋಳಿಗೆ ಸ್ವಲ್ಪ ಡಿಫ್ರೆಂಟ್ ಅಲ್ಲ? ಇವರು ಹೋಳಿಗೆಗೆ ಫೇಮಸ್ ಅಲ್ವಾ ಗೈಸ್, ಯಾಕಂದ್ರೆ ಇವ್ರ ಕಡೆ ಎಲ್ಲ ಹೋಳಿಗೆ ಜಾಸ್ತಿ ಮಾಡ್ತಾರೆ. ಇಲ್ಲಿ ನಾವು ಬೇಳೆ ಫಸ್ಟ್ ಟೈಮ್ ತಿಂತಾರದ, ಬೇಳೆ ಒಬ್ಬಟ್ಟು ಫಸ್ಟ್ ಟೈಮ್ ಅಂತ ಅವ್ರು ತಿಂತಾರದು. ಅವ್ರು ಜಾಸ್ತಿ ಮಾಡೋದು ಏನೇನು ಒಬ್ಬಟ್ಟು, ಶೇಂಗಾ, ರವೆ, ಸೇಮ್ ಹಿಂಗೆ ಮಾಡ್ತಾರಾ? ಓಕೆ. ದೇವ್ರ ಪ್ರಸಾದ ಚೆನ್ನಾಗಿದೆ ಅಷ್ಟೆ. ನಮ್ಮ ಮಧ್ಯಾಹ್ನಕ್ಕೆ ಇದೇ ಇರುತ್ತೆ, ಬಟ್ ಆ್ಯಡ್ ಆಗೋದೇನೆಂದರೆ ಅನ್ನ ಒಂದು ಆ್ಯಡ್ ಆಗುತ್ತೆ, ಒಬ್ಬಟ್ಟು ಸಾಂಬಾರು ಒಂದು ಆ್ಯಡ್ ಆಗುತ್ತೆ ಅಷ್ಟೆ. ಓಕೆ, ತಿಂದ್ಬಿಟ್ಟು ಸಿಗ್ತೀವಿ. ಇದಾನೆ ಅಂದರೆ ಈ ಥರ ಬಟ್ಟೆ ತೊಗೊಂಬಂದ್ಬಿಟ್ಟು ಒಬ್ರು ಕೈ ಕೊಟ್ಬಿಟ್ಟು ಎಳ್ದಾಡಬೇಕು ಅಂತ ಇದು ಮಾಡ್ತಾನೆ, ಬಿಡ್ತಾ ಇಲ್ಲ. ಹಾಂ, ಮುಗೀತು ಕತೆ ಇವಾಗ. ಸುಮ್ಮನೆ ಇದ್ಬಿಡಿ, ನೋಡೋಣ ಏನ್ ಮಾಡ್ತಾನೆ ಅಂತ. ಬರ್ತಾನೆ ಅನ್ಸುತ್ತೆ, ಯೋಚನೆ ಮಾಡ್ತಾವನೆ. ಎಳ್ದಾಡ್ಬೇಕು. ಯಾರಾದ್ರೂ ಮನೆಗೆ ಬರ್ಲಿ, ಯಾರಾದ್ರೂ ಹೊಸೊಬ್ರು ಮನೆಗೆ ಬರ್ಲಿ, ಇದೊಂದು ಆಕ್ಟಿವಿಟಿ ಮಾಡಿ ಅದು ತೋರ್ಸ್ಕೊಳ್ಳೋದು ಅನ್ಸುತ್ತೆ. ನಾನು ಈ ಥರದೊಂದು ಗೇಮು ನಾನು ಆಟ ಆಡ್ತೀನಿ, ನನ್ನ ಜೊತೆ ಆಟ ಆಡ್ರಿ ನೀವುನು ಅಂತ. ನೋಡ್ತಾ ಇರೋದು ನೋಡೋನು. ಕೋಕೋ ಎತ್ಕೋಬಾ ಅದನ್ನ ಅಲ್ಲಿ ಇಟ್ಕೊಂಡು ನೋಡ್ರಿ, ಒಂದು ಕೈ ಕೆಳಗಡೆ ಎತ್ಕೋಬಾ. ವೆರಿ ಗುಡ್. ಹೇಳಿದ ಮಾತು ಕೇಳ್ತಾನೆ ಗೈಸ್. ಅದ್ರಲ್ಲೆಲ್ಲ ಕೆಲವೊಂದು ಕೇಳಲ್ಲ ಅಲ್ಲ, ಅಷ್ಟು ದೂರ ಹೋಗ್ತಾನೆ, ಅಲ್ಲಿ ಕೂಗಿ 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 ಹೋಗಿರುತ್ತೆ, ಬರೋದೇ ಇಲ್ಲ. ಹೆಂಗೋ ಇವಾಗ ಬಂದ, ಒಳಗಡೆ ಬಾ, ಇಲ್ಲಿ
ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಖಾಲಿ ಸೈಟ್ ಇದೆ, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತಿದ್ದ, ಕರೆದಿದ ತಕ್ಷಣ ಬಂದ ಅಲ್ಲ, ಬಂದ ಗೈಸ್. ಕ್ಯೂಟ್ ಆಗಿ ಆಟ ಆಡ್ತಾರೆ ಮಕ್ಕಳು, ನಮ್ಮನೆ ಮಕ್ಕಳು. ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಇಟ್ಕೊಂಡವನಿ, ಕೈ ಕೆಳಗಡೆ. ತೋರಿಸ್ತೀನಿ ನೋಡ್ರಿ, ಅವನು ಏನಿದಾನೆ ಅಂದ್ರೆ ಕ್ಲೆವರ್ ನೋಡಿ. ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರ ಬಟ್ಟೆ. ಅಯ್ಯ ಅಷ್ಟೇ, ಅವನು ಮುಖ ಹಿಂಗ್ ಮಾಡ್ತಿದ್ದಾನೆ, ನಿದ್ದೆ ಬರ್ತಿದೆ ಅನ್ಸುತ್ತ ಅವನ್ಗೆ. ಹಿಂಗ್ ಮಲ್ಕೊಂಡ್ಬಿಡ್ತಾನ ಅಷ್ಟೇ, ಹಂಗ ಆಟಾಡ್ಕೊಂಡೆ ಮಲ್ಕೊಂಡ್ಬಿಡ್ತಾನೆ. ಅಯ್ಯ ಹಂಗೆಲ್ಲ ಮಾಡಂಗಿಲ್ಲ. ಇದು ನನ್ನ ಔಟ್ಫಿಟ್, ಹಬ್ಬದ ಸೀರೆ. ಸ್ವಲ್ಪ ಎಂಜಾಯ್. ಫುಲ್ ಬರ್ತಾ ಇದೆ ಈಗ. ಇಲ್ಲಾಂದ್ರೆ ಸುಮ್ಮನೆ ಹಿಂಗ್ ತಗೋ ಅಷ್ಟೇ. ಅಷ್ಟೇನಾ? ಆಯ್ತು, ಇದಕ್ಕೆ ಇಟ್ಕೊಂಡು ಬಿಡು ಸುಮ್ಮನೆ ಕೆಲಸಕ್ಕೆ. ನಾವೀಗ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮನೇಲಿ ಹೆಂಗ್ ಕೂರಿಸಿದ್ದಾರೆ ನೋಡಿ. ಲಕ್ಷಣವಾಗಿ ಕಾಣ್ತಾ ಇತ್ತಲ್ಲ. ಏನೋ ಒಂದಲ್ಲ ಅವಾಗ್ಲೇನೋ. ಅವತ್ತು ಏನಕ್ಕೆ ಬಂದಿದ್ವಿ? ಚಿಚಿ ತಿನ್ನಕ್ ಬಂದಿದ್ವಿ, ಇವತ್ತು ಒಬ್ಬಟ್ಟು ತಿನ್ನಕ್ ಬಂದಿದ್ದೀವಿ ಏನು. ಅವತ್ತು ನಾವು ನಾನ್ ವೆಜ್ ತಿನ್ನಕ್ ಬಂದಿದ್ವಿ, ಇವತ್ತು ಹಬ್ಬಕ್ಕೆ ಬಂದಿದ್ದೀವಿ. ಕುಂಕುಮಕ್ಕೆ ಬಂದಿದ್ವಿ ಗೈಸ್. ನಮ್ಮ ಅಕ್ಕ ಅಂದರೆ ನಮ್ಮ ಅತ್ತೆ ಏನೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮಗೆ ಊಟ ಕೊಡೋದಕ್ಕೆ. ಚೆನ್ನಾಗಿದೆ ಒಬ್ಬಟ್ಟು ಸೈಜು. ಮೈಸೂರಲ್ಲಿ ಹಂಗೆ ಅಂತ ಮಾಡೋದು. ಹೌದಾ? ಮೈಸೂರಲ್ಲಿ ಹಂಗೆ ಅಂತೆ ಮಾಡೋದು. ಹಪ್ಪಳ ಥರ ಇಷ್ಟಿಷ್ಟೇ ಇದೆ, ಚೆನ್ನಾಗಿದೆ. ಬನ್ನಿ ತಿನ್ನುವ. ದಿನದಿಂದ ವೇಟ್ ಮಾಡ್ತಿದ್ದೆ ನಮ್ಮ ಹಸ್ಬೆಂಡ್ ಕ್ರಿಕೆಟ್ ಆಡೋದು ನೋಡೋದಕ್ಕೆ. ಆದರೆ ಅಲ್ಲಿ ನನ್ನ ತಮ್ಮ ಬೌಲಿಂಗ್ ಮಾಡ್ತಿದ್ದ. ಹಾಯ್ ಪೂರ್ವಿ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ನೀನು ಅಲ್ಲಿ ಮಾತ್ರ ಚೆನ್ನಾಗಿಲ್ಲ. ಆಯ್ತಾ ಹಬ್ಬ? ಏನು ತಿಂದೆ ಹಬ್ಬದ ಊಟ? ಪಲಾವ್ ಮತ್ತೆ ಪಾಯಸ. ಏನೋ ಹೇಳ್ತಾಳೆ, ಏನ್ ಲಾವು? ಅಲ್ಲ, ಅವ್ನು ನೋಡ್ತಿದ್ದಾನೆ ಅದಕ್ಕೆ. ಆಯ್ತಾ ಹಬ್ಬ? ಆಯ್ತು. ಗೈಸ್, ತುಂಬಾ ದಿನ ಆದ್ಮೇಲೆ ಬಂದಿರೋದು ಅಜ್ಜಿ ಮನೆಗೆ. ಹಬ್ಬ ಅಲ್ವಾ, ಹಾಗೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಸಿಕ್ಕಿದ್ರು. ಇವ್ರ ಮಮ್ಮಿ ಒಬ್ರು ಸಿಕ್ಕಿಲ್ಲ. ಅವ್ರ ಮಮ್ಮಿಗೆ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ಕೊಡಲ್ಲ ಅಂತ. ಓ ವೆರಿ ನೈಸ್, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಏನೋ ಹೇಳಿದ್ಲು. ಏನ್ ಪೂರ್ವಿ? ನಮ್ಮ ಮಮ್ಮಿಗೆ ರಜಾ ಹಾಕಿದ್ರೆ ನೆಕ್ಸ್ಟ್ ಹಬ್ಬಗೆ ರಜಾ ಕೊಡಲ್ಲ. ಅದಕ್ಕೆ ಅವ್ರು ರಜಾ ಹಾಕಿಲ್ಲ, ರಜಾ ಹಾಕ್ತಾ ಹೇಳಿದಾರಂತ. ಮಮ್ಮಿಗೆ ನೆಕ್ಸ್ಟ್ ಟೈಮ್ ಮತ್ತೆ ರಜಾ ಕೊಡಲ್ವಂತೆ, ಅದಕ್ಕೆ ಈ ಸತಿ ಕೆಲ್ಸಕ್ಕೆ ಹೋಗಿದ್ದಾರಂತೆ. ನೋಡ್ಕೊಂಡು ಹೊಡಿರಿ ಯಜಮಾನ್ರೆ. ಇಲ್ಲಿ ನಾವು ಯಾರಾದ್ರೂ ಹೋಗ್ಬಿಡ್ತಾರೆ. ವ್ಲಾಗ್ ಮಾಡ್ತಾ ಇಲ್ವಾ? ಮತ್ತೆ ನಿನ್ ಸಮಾಚಾರ? ಬನ್ನಿ ಹೋಗುವ ನಮ್ಮೂರ್ಗೆ. ಹೋಗೋಣ. ಇದ್ರ ಮೇಲೆ ಇದೋಗ್ತೀಯ ಗೈಸ್? ಇಲ್ಲೆಲ್ಲ ನಾವು ಮುಂಚೆ ಚಿಕ್ಕವರಿದ್ದಾಗ ಎಷ್ಟು ಆಟ ಆಡ್ತಾ ಇದ್ವಿ ಅಂದ್ರೆ ಈಗ ಫುಲ್ ಡಿಫ್ರೆಂಟ್ ಆಗ್ಬಿಟ್ಟಿದೆ. ಇಲ್ಲೆಲ್ಲ ನೋಡಿ ಫುಲ್ ಡಿಫ್ರೆಂಟ್ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಹೆಂಗ ಆಟ ಆಡ್ತಾ ಇದ್ವಿ, ಅಪ್ಪ ನಮ್ಮನ್ ಕಂಟ್ರೋಲ್ ಮಾಡಕ್ತಿಲ್ಲ. ದೊಡ್ಡವರೆಲ್ಲ ಬೈಯೋರು, ಅದ್ ಏನ್ ಹಂಗ್ ಕಿರ್ಚ್ಕೊಂಡ್ ಹಂಗ ಆಡ್ತೀರಾ, ಹೋಗ್ರಿ ಮನೆಗೆ ಅಂತ ಬೈಯೋರು. ನಾವ್ ಅದೆಲ್ಲ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ, ನಾವ್ ಆದ್ರೂ ಆಟ ಆಡ್ತಾ ಇದ್ವಿ. ಇದ್ದಕ್ಕಿಂತ ನೆಕ್ಸ್ಟ್ ಲೆವೆಲ್ ಗ್ಯಾಂಗ್. ಇನ್ನೊಂದ್ 10 ಜನ ಇರೋರು. ಎಲ್ಲ ಮನೆಯಿಂದ ಇಬ್ರಿಬ್ರು ಬರ್ತಿದ್ರೆ. ಎಲ್ಲಾ ಮನೆಯಿಂದಾನು ಒಂದ್ 2-3 ಜನ ಆದ್ರೂ ಬರೋದ್ರೆ ಎಲ್ಲ ಸಿಬ್ಲಿಂಗ್ಸ್, ಅಣ್ಣ ತಂಗಿ ಅಕ್ಕ ತಮ್ಮ ಆತರ ಎಲ್ಲ ಬಂದ್ಬಿಡೋರು ಗೈಸ್. ಇವಾಗ ನಾನು ಪೂಜಾನ, ಸೋನು ಮನು, ಆ ಕಡೆಯಿಂದ 2 ಅಣ್ಣ ತಮ್ಮ ಬರೋರು, ಅಣ್ಣ ತಂಗಿ ಬರೋರು, ಈ ಕಡೆಯಿಂದ ಅಣ್ಣ ತಂಗಿಂದಿರೋರು, ಒಂದ್ 10-15 ಜನ ಮಸ್ತಾಗಿರೋದು. ಸಖತ್ತಾಗಿ ಆಟ ಆಡ್ತಾ ಇದ್ವಿ ಅವಾಗೆಲ್ಲ. ಈಗ ಆ ಡೇಸ್ ಎಲ್ಲ ಇವಾಗ್ಲೇ ಯಾರು ಇಲ್ಲ. ಮದ್ವೆನೇ ಆಗೋಯ್ತು. ಮದ್ವೆನೇ ಆಗೋಯ್ತು ಗೈಸ್. ನಮ್ಮ ಚಿಕ್ಕಮ್ಮ ಮನೇಲಿ ಕೂರ್ಸಿರೋದು, ಅಂದ್ರೆ ಸೋನು ಇದಾರಲ್ಲ, ಸೋನು ಮನೋರ್ ಮಮ್ಮಿ ಕೂರ್ಸಿರೋದು. ಸಿಂಪಲ್ ಆಗಿ ಕೂರ್ಸಿದ್ದಾರೆ.
ಏನಕ್ಕೆ ಅಂದರೆ ಅವ್ರು ಯೂಶಲಿ ಕೂರ್ಸೋದೇ ಈ ಥರ, ಎವ್ರಿ ಇಯರ್ ಇದೇ ಥರ ಕೂರ್ಸೋದು. ಚೆನ್ನಾಗಿ ಕೂರಿಸಿದ್ದಾರೆ ಕ್ಯೂಟಾಗಿ. ನಮ್ಮ ಅತ್ತೆ ಮನೇಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಲಕ್ಷ್ಮಿ ನಾನು ಇದೇ ಥರ ಕೂರಿಸ್ತಾರೆ ಅಂದ್ಕೊಂಡೆ. ಅದು ನೋಡಿದ್ರೆ ಅವರು ಏನೋ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಕೂರಿಸ್ತಾರಂತೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಈಗ ಇಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ಹೋಗೋದು. ಇರಲಿ ಆಂಟಿ. ಎಣ್ಣೆ ಹಾಕಿ ವೆರಿ ಗುಡ್. ಎಷ್ಟನೇ ಕ್ಲಾಸ್ ಇವಳು? 5th? 4th ಸ್ಟ್ಯಾಂಡರ್ಡ್. ನಿಜ ನಾನು 4th ಅಲ್ಲಿ ಇದ್ದಾಗ ಇವೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಇವಳದ್ರಲ್ಲಿ ಇನ್ನೊಂದು ಏನು ಗೊತ್ತಾ ಕ್ವಾಲಿಟಿ, ಇಂಡಿವಿಜುವಲ್ ಆಗಿ ಅವಳೇ ಬರ್ತಾಳೆ, ಇನಿಷಿಯೇಟಿವ್ಸ್ ತಗೊತಾಳೆ, ನಾನೇ ಮಾಡ್ತೀನಿ, ಏನೇ ಕೆಲಸ ಇದ್ರೂ ಹೆಲ್ಪ್ ಮಾಡ್ತಾಳೆ. ಹುಷಾರು, ಆ ಥರ ಕ್ವಾಲಿಟಿ ಇವಳದು ನನಗಿಷ್ಟ. ದೀಪ ಒಂಚೂರು ಹಿಂಡ್ಕೋಬೇಕಿತ್ತು. ಗುಡ್ ಗರ್ಲ್. ಇವಾಗ ಹೇಗಿದೆ ಹಬ್ಬ? ಜೋರ? ನೋಡಿ ಗೈಸ್, ಹಬ್ಬದ ದಿನಾನು ಲಾಗಿನ್ ಆಗಿದ್ದಾಳೆ, ನಾನು ಲಾಗಿನ್ ಆಗಿಲ್ಲ. ನಾನಿವತ್ತು ರಜಾ ತಗೊಂಡಿದ್ದೀನಿ. ಬಳೆ ನೋಡಿ, ಬಳೆ ಮತ್ತು ಹೂವು, ಅರ್ಶಿನ ಕುಂಕುಮ, ಹೊಸ ಫೀಲಿಂಗು ಇದು. ಏನು ಸ್ಯಾರಿ ಉಟ್ಕೊಂಡಿದ್ದಾ? ಸುಮ್ಮನೆ ಒಂದು ಸ್ನ್ಯಾಪ್ ಹಾಕಕ್ಕೆ ಉಟ್ಕೊಂಡಿದ್ದೆ. ನಾವೆಷ್ಟು ಹೇಳಿದ್ವಿ ಸೀರೆ ಉಟ್ಕೊಬಾ ಫೋಟೋ ತಗೊಳ್ಳೋಣ ಅಂದರೆ ಬೇಡ, ನೀನು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬಾ ಅಂತ ಅಂದ್ಲು. ನಾವು ಹೋದ್ಮೇಲೆ ಸ್ನ್ಯಾಪ್ ಹಾಕಿದ್ದಾಳೆ ಗೈಸ್, ಅದರಲ್ಲಿ ಸೀರೆ ಉಟ್ಕೊಂಡ್ಬಿಟ್ಟು ಹಾಕಿದ್ದಾಳೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಿದ್ದಾಳೆ. ಅವಳು ಯಾಕೋ ಇವತ್ತು ಹಬ್ಬದ ಮೂಡೇ ಇಲ್ವೇನೋ, ಅವಳಿಗೆ ಲಾಗಿನ್ ಆಗಿಬಿಟ್ಟಿದ್ದಾಳೆ. ನಾನು ಹೇಳ್ದೆ ರಜಾ ಹಾಕೋ ಇವತ್ತು ಅಂತ, ಅವಳು ಇಲ್ಲ ಬೇಡ ನಾನು ವರ್ಕ್ ಮಾಡ್ತೀನಿ ಅಂತ ಅಂದ್ಲು. ನನಗಿದು ಮೊದಲನೇ ಹಬ್ಬ ಆಗಿರೋದ್ರಿಂದ ನಾನು ಸ್ವಲ್ಪ ರಜಾ ತಗೊಂಡೆ, ಮತ್ತು ಕಸಿನ್ಸ್ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತಲ್ಲ, ಹಾಗಾಗಿ. ನೆಕ್ಸ್ಟ್ ಏನು ಸಮಾಚಾರ? ನಾಳೆ ಏನು ಪ್ಲ್ಯಾನ್ಸ್? ನಾಳೆ ಸ್ಯಾಟರ್ಡೆ. ನಾಳೆ ಚೆನ್ನಾಗಿ ಮಲ್ಕೋಬೇಕು, ಅದೇ ಪ್ಲ್ಯಾನ್ಸ್, ವೀಕೆಂಡ್ ಪ್ಲ್ಯಾನ್ಸ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಸಂಜೆ ಆದರೆ ಒಂದು ಸ್ವಲ್ಪ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬರೋದಷ್ಟೇ. ಅಷ್ಟೇ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ ನಂಗೆ ಇಲ್ಲೆಲ್ಲ ಗ್ರೇ ಹೇರ್ಸ್ ಆಗಿಬಿಟ್ಟಿದೆ. ಅದೊಂದು ಸ್ವಲ್ಪ ಯಾರು ಏನು ಅನ್ಕೋಬೇಡಿ, ಅದು ನನಗೆ ಮುಂಚೆಯಿಂದ ಅಂದರೆ ಒಂದು 2-3 ಇಯರ್ಸಿಂದ ನನಗೆ ಇಲ್ಲಿ ಮುಂದೆಗಡೆ ಮಾತ್ರ ಗ್ರೇ ಹೇರ್ಸ್ ಬರ್ತಾಯಿದೆ. ಸೊ ಅಷ್ಟೇ. ಆ್ಯಂಡ್ ಇನ್ನೊಂದೇನಿಲ್ಲ, ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿ ಅನ್ನೋಕ್ಕಿಂತ ಜೋರಾಗಿ ಮಾಡಿದ್ದೀರಾ ಅಂತಲೇ ಅಂದ್ಕೊತೀನಿ. ನಾವು ಮಾತ್ರ ನಾರ್ಮಲ್ ಸಿಂಪಲಾಗಿ ಮಾಡಿದ್ದೀವಿ ಈ ಸತಿ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇದೊಂದು ನಾರ್ಮಲ್ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಬ್ಬ ಯಾವ ಥರ ಮಾಡ್ತೀವಿ, ಹೆಂಗಿತ್ತು ಇವತ್ತಿನ ನಮ್ಮ ಹಬ್ಬದ ದಿನ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೇನಿಲ್ಲ. ಓಕೆ, ಸಿಗುವ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.